ಈ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಈ ಹಿಂದೆ ನಿಮ್ಗೆ ಒಂದು ಮಾತು ಹೇಳಿದ್ದಾರೆ. ಬಾಬಾ ಸಾಹೇಬ್ರನ್ನ ಪ್ರತಿಮೆಗಳಲ್ಲಿ ನೋಡೋದಲ್ಲ, ಪುಸ್ತಕಗಳಲ್ಲಿ ನೋಡ್ಬೇಕಂತ. ಇದೇ ಏಪ್ರಿಲ್ 14ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ಚೌಡೇನಹಳ್ಳಿ ಭವನದಲ್ಲಿ ಲೈಬ್ರರಿಯನ್ನ ಉದ್ಘಾಟನೆಯನ್ನ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರುವಂತವ್ರು ಯಾರೇ ಆಗಿರ್ಲಿ, ಎಜುಕೇಶನ್ಗೆ ನನ್ನ ಕಡೆಯಿಂದ ಯಾರೇ ಆಗ್ಲಿ ಸಹಾಯ ಕೇಳಿದ್ರೆ ನನ್ನ ಕಡೆಯಿಂದ ಆದಂತ ಒಂದು ಸಹಾಯವನ್ನ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ಮತ್ತೆ ಅತಿ ಹೆಚ್ಚಾಗಿ ಮಕ್ಕಳನ್ನ ಓದಿನ ಕಡೆ ಗಮನ ವಹಿಸ್ಬೇಕು. ನಮ್ಮ ಶಾಲೆಯ ನಮ್ಮ ಲಕ್ಕೂರು ಹೋಬಳಿ ಸುತ್ತಮುತ್ತ ಶಾಲೆಗಳಲ್ಲಿ ಕೂಡ ಎಲ್ಲ ಶಿಕ್ಷಕರ ಹತ್ರ ಮಾತಾಡಿ ಸಂಜೆ ಒಂದು 6ರಿಂದ 8 ಗಂಟೆವರೆಗೂ ಟ್ಯೂಷನ್ ವ್ಯವಸ್ಥೆ ಮಾಡ್ಲಿಕ್ಕೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಹಾಗೆ ರಾಯಚೂರಿಂದ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ 3 ಜನ ಬಂದಿದ್ದಾರೆ. ರಾಯಚೂರಿಂದ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡ್ಕೊಂಡು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಅಣ್ಣ, ವೇದಿಕೆ ಮೇಲೆ ಪ್ಲೀಸ್ ದಯವಿಟ್ಟು ಬನ್ನಿ. ಆಂಜನೇಯ ಅಂದ್ಬಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ನಿಮ್ ಸಹಕಾರ ಇರಲಿ. ಹಿರಿಯರಿದ್ದಾರೆ, ಮಾತಾಡ್ತಾರೆ. ಮತ್ತೆ ಹಾಗೆ ನಮ್ಮ ಗೋಣೂರು ಪುಟ್ಟಿಹಣ್ಣು, ಜಯಮಂಗಲ ವೆಂಕಪತಿ ಹಣ್ಣು, ಮತ್ತೆ ಹಲವಾರು ವ್ಯಕ್ತಿಗಳಿದ್ದೀರ. ಮತ್ತೆ ಜಯಮಂಗಲ ವೆಂಕಪತಿ ಮೇಷ್ಟ್ರು, ಮತ್ತೆ ರಿಟೈರ್ಡ್ ಆರ್ಮಿ ಸಾರು, ಮತ್ತೆ ನಮ್ಮ ಮುಖ್ಯೋಪಾಧ್ಯಾಯ ರಿಟೈರ್ಡ್, ಮತ್ತೆ ನಾರಾಯಣ ಸಮಣ್ಣು, ಇವರೆಲ್ಲ ತುಂಬಾ ಸಹಕಾರ ಕೊಡ್ತಾರೆ. ನಿಮ್ ಜೊತೆ ನಾನು ಎಂದೋ ಇರ್ತೀನಿ ಅಂತ ಹೇಳಿ ನನ್ನ ಸಹಕಾರ ಕೊಡ್ತಂತ ನಮ್ಮ ಕಲಿಕೆರೆ ಮುರಾಜನಿಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು.